Hi everyone, welcome back to our channel. This is a continuation part of a previous class. January 25 ಅಲ್ಲಿ KE ನಡೆಸಿರುವಂಥ SDA ಎಕ್ಸಾಮ್ ಇದೆ. For that purpose we are doing a revision session for English. So ನಿನ್ನೆ ಮಾಡಿರೋ ಕ್ಲಾಸ್ ಕಂಟಿನ್ಯೂ ಆಗಿದೆ. Before going to the start a class, ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫಸ್ಟ್ ಕ್ವಶನ್ ಏನಿದೆ, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಗಿವನ್ ವರ್ಡ್. ಸಿನೋನಿಮ್ ಕೇಳಿದ್ದಾರೆ. ಚೂಸ್ ದ ಸಿನೋನಿಮ್ ಆಫ್ ಅಸಿಸ್ಟ್. ಅಸಿಸ್ಟ್ ಅಂತಂದ್ರೆ ಏನು? ಟು ಹೆಲ್ಪ್. ಅಸಿಸ್ಟ್ ಅಂತಂದ್ರೆ ಟು ಹೆಲ್ಪ್ ಅಂತ. ಕೊಟ್ಟಿರೋ ಆಪ್ಷನ್ ಏನಿದೆ? ಸಪೋರ್ಟ್, ಹೆಲ್ಪ್, ಪ್ರಿವೆಂಟ್, ಹೆಲ್ಪ್, ಇಗ್ನೋರ್ ಅಂಡ್ ಡಿಲೇ. ಸೊ ಇದಕ್ಕೆ ಸಿನಾನಿಮ್ ಅಂತಂದರೆ ಸಿಮಿಲರ್ ಮೀನಿಂಗ್ ವರ್ಡ್. ಅಸಿಸ್ಟ್ ಅಂತಂದರೆ ಹೆಲ್ಪ್. ಸೊ ಪ್ರಿವೆಂಟ್ ಅಂತಂದರೆ ಏನು? ಇಟ್ ಮೀನ್ಸ್ ಸ್ಟಾಪ್. ಪ್ರಿವೆಂಟ್ ಮೀನ್ಸ್ ಸ್ಟಾಪ್ ದ ಸಮಥಿಂಗ್. ಸೊ ಪ್ರಿವೆಂಟ್ ಅಂತ ಅಂದರೆ ಸ್ಟಾಪ್ ಅಂತ ಮೀನಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ಹೆಲ್ಪ್ ಮೀನ್ಸ್ ಆಲ್ಸೋ ಸಪೋರ್ಟ್. ನೆಕ್ಸ್ಟ್ ಇಗ್ನೋರ್ ಮೀನ್ಸ್ ನೆಗ್ಲೆಕ್ಟ್. ಡಿಲೇ ಮೀನ್ಸ್ ಡ್ಯೂ ಅಥವಾ ಹೋಲ್ಡ್ ಡೌನ್ ಅಂತ ಬರುತ್ತೆ. ಸೊ ಸಿನಾನಿಮ್ ಕೇಳಿದ್ದಾರೆ ಅಂದರೆ ಅಸಿಸ್ಟ್ ಅಂದರೆ ಹೆಲ್ಪು. ಸೊ ಪ್ರಿವೆಂಟ್ ಅಂತಂದರೆ ಅಸಿಸ್ಟ್ ಅಂದರೆ ಹೆಲ್ಪ್, ಅಥವಾ ಏಡ್ ಅಂತಂದ್ರೂ ಕೂಡ ಹೆಲ್ಪ್, ಸಪೋರ್ಟ್, ಹೆಲ್ಪ್ ಮತ್ತು ಗೈಡ್ ಅಂತ ಬರುತ್ತೆ. ನೆಕ್ಸ್ಟ್ ಪ್ರಿವೆಂಟ್ ಅಂತಂದರೆ ಸ್ಟಾಪ್ ಅಥವಾ ಅವಾಯ್ಡ್. ಹೆಲ್ಪ್ ಮೀನ್ಸ್ ಅಸಿಸ್ಟ್, ಸಪೋರ್ಟ್ ಮತ್ತು ಏಡ್. ಇಗ್ನೋರ್ ಮೀನ್ಸ್ ನೆಗ್ಲೆಕ್ಟ್ ಅಂಡ್ ಫಾರ್ಗೆಟ್. ಡಿಲೇ ಮೀನ್ಸ್ ಹೋಲ್ಡ್ ಅಪ್ ಅಥವಾ ವೇಟ್. ಸೊ ಅಸಿಸ್ಟ್ ಅಂತಂದ್ರೆ ಏನು? ಹೆಲ್ಪ್ ಅಥವಾ ಗೈಡ್ ಅಂತ ಬರುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಹೆಲ್ಪ್ ಅಂತ ಅಂದ್ರೂ ಕೂಡ ಏಡ್, ಅಸಿಸ್ಟ್ ಅಂಡ್ ಸಪೋರ್ಟ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಅಸಿಸ್ಟ್ ಅಂತಂದ್ರೆ ಹೆಲ್ಪು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಚೂಸ್ ದ ಆಂಟೋನಿಮ್ ಆಫ್ ಇನ್ಕ್ರೀಸ್. ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಇನ್ಕ್ರೀಸ್ ಅಂತಂದ್ರೆ ಏನು? ಟು ರೆಡ್ಯೂಸ್. ರೆಡ್ಯೂಸ್ ಕಡಿಮೆ ಮಾಡೋದು ಅಂತ ಬರುತ್ತೆ. ಸೊ ಎಕ್ಸ್ಪ್ಯಾಂಡ್ ಅಂತಂದರೆ ಎನ್ಲಾರ್ಜ್. ರೈಸ್ ಅಂತ ಅಂದ್ರೂ ಕೂಡ ಗ್ರೋ, ಇನ್ಕ್ರೀಸ್ ಅಂತ ಬರುತ್ತೆ. ರೆಡ್ಯೂಸ್ ಅಂತ ಅಂದರೆ ಲೋಯರ್, ಡಿಕ್ರೀಸ್ ಅಂತ ಬರುತ್ತೆ, ಅಥವಾ ಡಿಕ್ರೀಸ್. ಸೊ ಗ್ರೋ ಅಂತಂದ್ರೂ ಕೂಡ ರೈಸ್ ಅಂತ ಬರುತ್ತೆ. ಸೊ ಆಂಟೋನಿಮ್ ರೆಡ್ಯೂಸ್ ಅಂತಂದರೆ ಇನ್ಕ್ರೀಸ್ ಅಂತಂದರೆ ಗ್ರೋ ಅಂತ ಬರುತ್ತೆ. ಸೊ ಇನ್ಕ್ರೀಸ್ ಅಂತಂದರೆ ಎನ್ಲಾರ್ಜ್ ಮಾಡೋದು, ಇನ್ಕ್ರೀಸ್ ಮಾಡೋದು ಅಂತ ಬರುತ್ತೆ. ಗ್ರೋ, ಎಕ್ಸ್ಪ್ಯಾಂಡ್ ಅಂತ. ಬಟ್ ಇವರು ಆಂಟೋನಿಮ್ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಅಂದರೆ ರೈಸ್ ಅಂತ ಅಂದ್ರೂ ಕೂಡ ಎಕ್ಸ್ಪ್ಯಾಂಡ್ ಅಂದ್ರೂ ಕೂಡ ಎನ್ಲಾರ್ಜ್ ಮಾಡೋದು ಸಿಮಿಲರ್ ಆಗುತ್ತೆ, ಸಿನಾನಿಮ್ ಆಗುತ್ತೆ. ರೈಸ್ ಅಂತ ಅಂದ್ರೂ ಕೂಡ ಗ್ರೋ, ಎಕ್ಸ್ಪ್ಯಾಂಡ್ ಮಾಡೋದು ಅದು ಕೂಡ ಸಿನಾನಿಮ್ ಆಗುತ್ತೆ. ರೆಡ್ಯೂಸ್ ಅಂತಂದರೆ ಕಡಿಮೆ ಮಾಡೋದು, ಡಿಕ್ರೀಸ್ ಮಾಡೋದು ಅಂತ ಆಗುತ್ತೆ. ಗ್ರೋ ಅಂತ ಅಂದ್ರೂ ಕೂಡ ರೈಸ್ ಅಂತ ಆಗುತ್ತೆ. ಇನ್ಕ್ರೀಸ್ ಅಂತಂದರೆ ಎಕ್ಸ್ಪ್ಯಾಂಡ್, ರೈಸ್ ಮತ್ತು ಗ್ರೋ ಆಗುತ್ತೆ. ಎಕ್ಸ್ಪ್ಯಾಂಡ್ ಅಂದ್ರೂ ಕೂಡ ಎನ್ಲಾರ್ಜ್, ಇನ್ಕ್ರೀಸ್ ಮತ್ತು ಎಕ್ಸ್ಪ್ಯಾಂಡ್ ಇದು ಸಿಮಿಲರ್ ಅಂದರೆ ಸಿನಾನಿಮ್ ಆಗುತ್ತೆ. ರೈಸ್ ಅಂದ್ರೂ ಕೂಡ ಅಸೆಂಡ್ ಅಂದರೆ ಹೆಚ್ಚಿಸೋದು, ಗ್ರೋ, ಇನ್ಕ್ರೀಸ್ ಇವೆಲ್ಲ ಸಿನಾನಿಮ್ಸ್ ಆಗುತ್ತೆ. ರೆಡ್ಯೂಸ್ ಅಂತಂದರೆ ಡಿಕ್ರೀಸ್. ಇನ್ಕ್ರೀಸು ಅದಕ್ಕೆ ಅಪೋಸಿಟ್ ಅಂದರೆ ಆಂಟೋನಿಮ್ ಏನಾಗುತ್ತೆ? ರೆಡ್ಯೂಸ್ ಅಂದರೆ ಡಿಕ್ರೀಸ್ ಆಗುತ್ತೆ. ಲೋಯರ್. ಗ್ರೋ ಅಂದ್ರೂ ಕೂಡ ಇನ್ಕ್ರೀಸ್, ಡೆವಲಪ್, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದಕ್ಕೆ ಸಿನಾನಿಮ್ ಯಾವುದಾಗುತ್ತೆ? ಇನ್ಕ್ರೀಸಿಗೆ ಇಟ್ ಈಸ್ ಆಪ್ಷನ್ ಸಿ, ರೆಡ್ಯೂಸ್ ಆಗುತ್ತೆ. He bought dash umbrella yesterday. Which article we use before a umbrella? umbrella ಅಂತ ಇದೆ. ಸೊ ಈ ವರ್ಡ್ ಮುಂದೆ ನಾವು ಯಾವ ಆರ್ಟಿಕಲ್ನ ಬಳಕೆ ಮಾಡ್ತೀವಿ? ಯು ಶುಡ್ ನೋ ದ ಯೂಸ್ ಆಫ್ ಅ ಆರ್ಟಿಕಲ್. ಎ ಅಂಡ್ ಆ್ಯನ್ ಆ್ಯಂಡ್ ದ. ಸೊ ನಾವು ಯಾವಾಗ ಸಿಚುವೇಶನಲ್ಲಿ ಏನ ಬಳಕೆ ಮಾಡ್ತೀವಿ? ಬಿಫೋರ್ ಕಾನ್ಸೋನೆಂಟ್.
ಕಾನ್ಸೋನೆಂಟ್ ಇದ್ದಾಗ ನಾವು ಏನ ಬಳಕೆ ಮಾಡ್ತೀವಿ, ಬಿಫೋರ್ ಓವೆಲ್ ಇದ್ದಾಗ ನಾವು ಏನು ಬಳಕೆ ಮಾಡ್ತೀವಿ, ಆ್ಯನ್ ಅಂತ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ದೋ ಏನು, ಪರ್ಟಿಕ್ಯುಲರ್ ಆಗಿ ಮಾತಾಡಬೇಕಾದಾಗ, ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಇದ್ದಾಗ ನಾವು ದನ ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಅಂದರೆ ಎ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ಅಥವಾ ಕಾನ್ಸೋನೆಂಟ್ ವರ್ಡ್ ಇದ್ದಾಗ ನಾವು ಏನ ಬಳಕೆ ಮಾಡ್ತೀವಿ, ಆ್ಯನ್ನ ಬಿಫೋರ್ ಓವೆಲ್ ಸೌಂಡ್ ಇದ್ದಾಗ ನಾವು ಓವೆಲ್ ಲೆಟರ್ ಆಗಿರ್ಬೋದು ಅಥವಾ ಪ್ರೊನೌನ್ಸಿಯೇಷನ್ ಕೂಡ ಓವೆಲಿಂದ ಇದ್ದಾಗ ನಾವು ಆ್ಯನ್ನ ಬಳಕೆ ಮಾಡ್ತೀವಿ. ವಿ ಯೂಸ್ ದ ಫಾರ್ ಅ ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಥಿಂಗ್ ಬಗ್ಗೆ ಹೇಳ್ಬೇಕಾದಾಗ ನಾವು ದನ ಯೂಸ್ ಮಾಡ್ತೀವಿ. ಇಯರ್ ಅಂಬ್ರೆಲಾ ಅಂತ ಇದೆ, ಇದು ಯಾವ ಪ್ರೊನೌನ್ಸಿಯೇಷನ್ ಬರುತ್ತೆ, ಓವೆಲ್ ಪ್ರೊನೌನ್ಸಿಯೇಷನ್ ಬರುತ್ತೆ. ಸೊ ಫಾರ್ ದ್ಯಾಟ್ ಪರ್ಪೋಸ್ ವಿ ಯೂಸ್ ಅ ಆರ್ಟಿಕಲ್ ಬಿ, ಅಂದರೆ ಆ್ಯನ್ ಅಂಬ್ರೆಲಾ ಅಂತ ಯೂಸ್ ಮಾಡ್ತೀವಿ. ಈ ಬಾಟ್ ಆ್ಯನ್ ಅಂಬ್ರೆಲಾ ಎಸ್ಟರ್ಡೇ. ಅರ್ಥ ಆಯ್ತಲ್ವಾ? ಆ್ಯನ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಅಂಬ್ರೆಲಾ ಅನ್ನೋದು ಪ್ರೊನೌನ್ಸಿಯೇಷನ್ ಯಾವ ರೀತಿ ಬರುತ್ತೆ, ಓವೆಲ್ ಸೌಂಡ್ ಬರುತ್ತೆ. ಸೊ ಫಾರ್ ದ್ಯಾಟ್ ಪರ್ಪೋಸ್ ವಿ ಯೂಸ್ ಅ ಆರ್ಟಿಕಲ್ ಆ್ಯನ್. Find the suitable preposition. She is afraid dash dog from, with, of and by. She is afraid of dogs. ಅವಳು ಯಾವುದಕ್ಕೆ ಭಯ ಪಡ್ತಾಳೆ, ನಾಯಿಗಳಿಗೆ. ಸೊ ವಿತ್ ಅಂದರೆ ನಾವು ಜೊತೆಗೆ ಅಂತ ಬಳಕೆ ಮಾಡ್ತೀವಿ. ಫ್ರಮ್ ಅಂತಂದರೆ ಫಾರ್ ಡ್ಯೂರೇಷನಿಗೆ ನಾವು ಬಳಕೆ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ರೈಟ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಆಫ್ ಅ ಟೆನ್ಸ್. ದೇ ಡ್ಯಾಶ್ the work before the officer arrived. So they completed, they have completed, they had completed, they completed. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಕಂಪ್ಲೀಟೆಡ್ ಅಂದರೆ V3 ಫಾರ್ಮ್ ಆಫ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದೆ. ಕರೆಕ್ಟ್ ಆಗುತ್ತಾ? ದೇ ಕಂಪ್ಲೀಟೆಡ್ ದ ವರ್ಕ್ ಬಿಫೋರ್ ದ ಆಫೀಸರ್ ಅರೈವ್ಡ್. ನೆಕ್ಸ್ಟ್ ಹ್ಯಾವ್ ಕಂಪ್ಲೀಟೆಡ್, ಇದು ಯಾವ ಟೆನ್ಸ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನೆಕ್ಸ್ಟ್ ಹ್ಯಾಡ್ ಕಂಪ್ಲೀಟೆಡ್, ಇದೇನು ಇಂಡಿಕೇಟ್ ಮಾಡುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ಅಂತಂದರೆ ಇದು ಸಿಂಪಲ್ ಪ್ರೆಸೆಂಟು ಇಂಡಿಕೇಟ್ ಮಾಡುತ್ತೆ, ಸಿಂಪಲ್ ಪ್ರೆಸೆಂಟ್. ಸೊ ಇಲ್ಲಿ ನಾವು ಏನು ಯೂಸ್ ಮಾಡಬೇಕು ಅಂತಂದರೆ ದ ಡ್ಯಾಶ್ ದ ವರ್ಕ್ ಬಿಫೋರ್ ದ ಆಫೀಸರ್ ಅರೈವ್ಡ್. ಕಂಪ್ಲೀಟೆಡು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಫಾರ್ಮ್ ಆಫ್ ವರ್ಬ್ ಫಾರ್ಮ್ನ ಇದು ಇಂಡಿಕೇಟ್ ಮಾಡುತ್ತೆ. ಹ್ಯಾವ್ ಕಂಪ್ಲೀಟೆಡು ವಿ ಯೂಸ್ ಹ್ಯಾವ್ ಪ್ಲಸ್ V3 ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನಾವು ಹ್ಯಾವ್ ಪ್ಲಸ್ V3 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಹ್ಯಾಡ್ ಪ್ಲಸ್ V3ನ ಯಾವಾಗ ಯೂಸ್ ಮಾಡ್ತೀವಿ, ಹ್ಯಾಡ್ ಪ್ಲಸ್ V3ನ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಲಿ, ಹ್ಯಾಡ್ನ ಯಾವಾಗ ಯೂಸ್ ಮಾಡ್ತೀವಿ, ನಾವು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಹ್ಯಾವ್ ಮತ್ತು ಹ್ಯಾಸ್ನ ನಾವು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ. ಹ್ಯಾವ್ನ ನಾವು ಐ, ವಿ, ಯು, ದೇ ಈ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ. ಹ್ಯಾಸ್ನ ಹಿ, ಶಿ, ಇಟ್ ಈ ಮೂರು ಪ್ರೊನೌನ್ ಜೊತೆಗೆ ನಾವು ಹ್ಯಾಸ್ನ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ದೇ ಅಂತ ಇದೆ, ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡ್ತಿದೆ. ಸೊ ಪ್ರೊನೌನ್ ಏನಿದೆ ಇಲ್ಲಿ ದೇ ಇದೆ. ದೇ ಇದ್ದಾಗ ನಾವು ಯಾವ ಯಾವ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು ಪರ್ಫೆಕ್ಟ್ ಟೆನ್ಸಲ್ಲಿ ಅಂತಂದರೆ ಹ್ಯಾವ್. ಸೊ ದೇ ಹ್ಯಾವ್ ಕಂಪ್ಲೀಟೆಡ್ V3, ಹ್ಯಾವ್ ಪ್ಲಸ್ V3 ಅಂತಂದರೆ ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬಿಫೋರ್ ದ ಆಫೀಸರ್ ಅರೈವ್ಡ್. ಸೊ ಅರ್ಥ ಆಯ್ತಲ್ವಾ? ಇಲ್ಲಿ ಏನು ಬರುತ್ತೆ, ಹ್ಯಾವ್ ಪ್ಲಸ್ V3 ಅಂದರೆ ಹ್ಯಾವ್ ಪ್ಲಸ್ ಕಂಪ್ಲೀಟೆಡ್, ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬಿಫೋರ್ ದ ಆಫೀಸರ್ ಅರೈವ್ಡ್. ಅರ್ಥ ಆಯ್ತಲ್ವಾ? ಈ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನಾವು ಹ್ಯಾವ್ ಮತ್ತು ಆ್ಯಸ್ನ ಯೂಸ್ ಮಾಡ್ತೀವಿ. ಆ್ಯಸ್ನ ನಾವು ಈ ಶೀಟ್ ಅನ್ನೋ ಪ್ರೊನೌನ್ ಜೊತೆಗೆ ಬಳಕೆ ಮಾಡ್ತೀವಿ. ದೇನ ನಾವು
ಹ್ಯಾವ್ನ ನಾವು ಐ ವಿ ಯು ದೇ ಜೊತೆಗೆ ಯೂಸ್ ಮಾಡ್ತೀವಿ. ಹ್ಯಾಡ್ ಪಾಸ್ಟಲ್ಲಿ ಎಲ್ಲ ಪ್ರೊನೌನ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ. ಚೇಂಜ್ ಟು ಪ್ಯಾಸಿವ್ ವೈಸ್, ಕೊಟ್ಟಿರೋ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವೈಸಿಗೆ, ಆ್ಯಕ್ಟಿವ್ ವೈಸಿಂದ ಪ್ಯಾಸಿವ್ ವೈಸಿಗೆ ಚೇಂಜ್ ಮಾಡಬೇಕು. ದ ಮ್ಯಾನೇಜರ್ ಅಪ್ರೂವ್ಡ್ ದ ಫೈಲ್. ಸೊ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಆ್ಯಕ್ಟಿವ್ ವೈಸ್ ಅಂತಂದರೆ, ಆ್ಯಕ್ಟಿವ್ ವೈಸ್ ಫಾಲೋಸ್ ಅ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಯಾವುದು? ದ ಮ್ಯಾನೇಜರ್ ಅನ್ನೋದು ಸಬ್ಜೆಕ್ಟ್. ಸೊ ವರ್ಬ್ ಯಾವುದು? ಅಪ್ರೂವ್ಡ್ ಅನ್ನೋದು ವರ್ಬ್. ದ ಫೈಲ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಆಬ್ಜೆಕ್ಟ್. ಸೊ ಆ್ಯಕ್ಟಿವ್ ವೈಸ್ ಸ್ಟ್ರಕ್ಚರ್ ಏನಾಗಿರುತ್ತೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿರುತ್ತೆ. ಸೊ ನಾವು ಅದನ್ನೇ ಪ್ಯಾಸಿವ್ ವೈಸ್ ಮಾಡಬೇಕಾದ್ರೆ ಏನಾಗುತ್ತೆ? ಅದು ಆಬ್ಜೆಕ್ಟ್ ಪ್ಲಸ್ V3 ಫಾರ್ಮ್ ಆಫ್ ವರ್ಬ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಇರುತ್ತಲ್ಲ, ಅದೇ ಇಲ್ಲಿ ಬರುತ್ತೆ. ಇಲ್ಲಿದೆ ನೋಡಿ, ಆಬ್ಜೆಕ್ಟ್ ವರ್ಬ್ ಫಾರ್ಮ್ ಆಫ್ ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಇಲ್ಲಿ ಯಾವ ಟೆನ್ಸಲ್ಲಿದೆ ಇದು ಅಂತಂದರೆ ಪಾಸ್ಟ್ ಟೆನ್ಸಲ್ಲಿ ಇದೆ. ದ ಮ್ಯಾನೇಜರ್ ಅಪ್ರೂವ್ಡ್ ದ ಫೈಲ್ ಅಂತ ಇದೆ. ಸೊ ಫಸ್ಟ್ ಏನು ಬರಬೇಕು? ಆಬ್ಜೆಕ್ಟ್ ಬರಬೇಕು. ದ ಫೈಲ್ ಅಪ್ರೂವ್ಡ್ ಅಂದರೆ ಪಾಸ್ಟ್ ಇದೆ. ಪಾಸ್ಟ್ ಇದ್ದಾಗ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ? ವಾಸ್. ಈಸ್ ಇದೆ, ಇದು ಪ್ರೆಸೆಂಟ್ನ ಇಂಡಿಕೇಟ್ ಮಾಡುತ್ತೆ. ದಿಸ್ ಈಸ್ ಅ ರಾಂಗ್. ದ ಫೈಲ್ ವಾಸ್ ಅಪ್ರೂವ್ಡ್ ಬೈ ದ ಮ್ಯಾನೇಜರ್. ಸೆಕೆಂಡ್ ಒನ್ ಇದೆ ಹ್ಯಾಸ್ ಇದೆ. ಹ್ಯಾಸ್ನ ನಾವು ಪರ್ಫೆಕ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಬರಲ್ಲ. ನೆಕ್ಸ್ಟ್ ಇಲ್ಲಿ ಹ್ಯಾಡ್ ಇದೆ, ಇದು ಪಾಸ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಏನಾಗಿದೆ? ನಾವು ಸಿಂಪಲ್ ಟೆನ್ಸ್ನಾಗ ವಾಸ್ನ ಯೂಸ್ ಮಾಡಬೇಕು. ಇದೇನಾಗಿದೆ? V2 ಫಾರ್ಮ್ ಆಫ್ ವರ್ಬ್ ಇದೆ. ಸೊ ಫಾರ್ ದ್ಯಾಟ್ ಪರ್ಪೋಸ್ ವಿ ಯೂಸ್ ವಾಸ್ನ ನಾವು ಯೂಸ್ ಮಾಡ್ತೀವಿ. ಸಿಂಪಲ್ ಪಾಸ್ಟ್ ಇದೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ವರ್ಬ್ ವಾಸ್. ದ ಫೈಲ್ ವಾಸ್ ಅಪ್ರೂವ್ಡ್ ಬೈ ದ ಮ್ಯಾನೇಜರ್. ದ ಫೈಲ್ ಅನ್ನೋದು ಆಬ್ಜೆಕ್ಟ್ ಫಸ್ಟ್ ಬಂದಿದೆ. ವಾಸ್ ಅಂತ ನಾವು ಬಿ ಫಾರ್ಮ್ನ ಯೂಸ್ ಮಾಡಿದ್ದೀವಿ. ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಫಾರ್ಮ್ ಆಫ್ ಅಪ್ರೂವ್ಡ್ ಅಂತ ಯೂಸ್ ಮಾಡಿದ್ದೀವಿ. ಬೈ ಮತ್ತು ಸಬ್ಜೆಕ್ಟ್, ಮ್ಯಾನೇಜರ್ ಅನ್ನೋ ಸಬ್ಜೆಕ್ಟ್ನ ನಾವು ತೊಗೊಂಡಿದ್ದೀವಿ. ಸೊ ಈ ರೀತಿ ನಾವು ಆ್ಯಕ್ಟಿವ್ ವೈಸಿಂದ ಪ್ಯಾಸಿವ್ ವೈಸಿಗೆ ಕನ್ವರ್ಟ್ ಮಾಡಬೇಕು. ದ ಫೈಲ್ ವಾಸ್ ಅಪ್ರೂವ್ಡ್ ಬೈ ದ ಮ್ಯಾನೇಜರ್. ಅರ್ಥ ಆಯ್ತಲ್ವಾ? ಚೇಂಜ್ ಫ್ರಮ್ ಅ ಡೈರೆಕ್ಟ್ ಟು ದ ಇಂಡೈರೆಕ್ಟ್. ಶಿ ಸೆಡ್ ಐ ವಿಲ್ ಹೆಲ್ಪ್ ಯು. ಸೊ ವೈಲ್ ಚೇಂಜಿಂಗ್ ಫ್ರಮ್ ದ ಡೈರೆಕ್ಟ್ ಟು ದ ಇಂಡೈರೆಕ್ಟ್, ದ ಟೆನ್ಸ್ ಶಿಫ್ಟ್. ಅಂದರೆ ಟೆನ್ಸು ಪ್ರೆಸೆಂಟಲ್ಲಿದ್ದರೆ ಪಾಸ್ಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಇದೆ, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈ ರೀತಿ ಟೆನ್ಸ್ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಏನಿದೆ? ಐ ವಿಲ್ ಹೆಲ್ಪ್ ಯು ಅಂದರೆ ಇದು ಫ್ಯೂಚರ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಶಿ ಸೆಡ್, ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ನಾವು ಒನ್ ವರ್ಡ್ನ ಆ್ಯಡ್ ಮಾಡ್ತೀವಿ. ಏನದು? ದ್ಯಾಟ್ ಅನ್ನೋ ವರ್ಡ್ನ ನಾವು ಆ್ಯಡ್ ಮಾಡ್ತೀವಿ. ಶಿ ಸೆಡ್ ದ್ಯಾಟ್. ಪ್ರೊನೌನ್ ಕೂಡ ಚೇಂಜ್ ಆಗುತ್ತೆ. ಐ ಬಿಕೇಮ್ ಅ ಶಿ. ಶಿ ಸೆಡ್ ದಟ್ ಶಿ ವಿಲ್ ಹೆಲ್ಪ್ ಯು. ವಿಲ್ ಬಿಕಮ್ ಅ ವುಡ್. ಅಂದರೆ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಮಾಡಬೇಕಾದಾಗ, ವಿಲ್ ಬಿಕಮ್ ಅ ವುಡ್. ವಿಲ್ ಏನಾಗುತ್ತೆ? ವುಡ್ ಆಗುತ್ತೆ. ಕ್ಯಾನ್ ಬಿಕಮ್ ಅ ಕುಡ್. ಮೇ ಬಿಕಮ್ ಅ ಮೈಟ್. ಸೊ ಈ ರೀತಿ ಚೇಂಜ್ ಆಗುತ್ತೆ ಮಾಡಲ್ ಆಕ್ಸಿಲರೀಸ್. ಅರ್ಥ ಆಯ್ತಲ್ವಾ? ಡೈರೆಕ್ಟಲ್ಲಿ ವಿಲ್ ಇದ್ದರೆ ಇಂಡೈರೆಕ್ಟಲ್ಲಿ ವುಡ್ ಆಗುತ್ತೆ, ಶೆಲ್ ಇದ್ದರೆ ಶುಡ್ ಆಗುತ್ತೆ, ಕ್ಯಾನ್ ಇದ್ದರೆ ಕುಡ್ ಆಗುತ್ತೆ. ಸೊ ಇಲ್ಲಿ ವಿಲ್ ಇದೆ, ವಿಲ್ ಬಿಕಮ್ ಅ ವುಡ್ಡಿಂದ ಇಂಡೈರೆಕ್ಟಲ್ಲಿ ವುಡ್ ಆಗುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ವಿಲ್ಲೇ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ನೆಕ್ಸ್ಟ್ ಶಿ ಸೆಡ್ ದ್ಯಾಟ್ ಶಿ ವುಡ್ ಹೆಲ್ಪ್ ಮೀ. ಇಲ್ಲಿ ಏನು ಯೂಸ್ ಮಾಡಿದ್ರೆ? ವಿಲ್ ಬಿಕಮ್ ಅ ವುಡ್. ದಿಸ್ ಈಸ್ ಅ ರೈಟ್. ನೆಕ್ಸ್ಟ್ ಏನು? ಶಿ ಟೋಲ್ಡ್ ಇದೆ. ನಾವು ಟೋಲ್ಡ್ನ ಯಾವಾಗ ಯೂಸ್ ಮಾಡ್ತೀವಿ? ವಿ ಯೂಸ್ ದ ಟೋಲ್ಡ್ ವೆನ್ ಶಿ ಸೆಡ್. ಅಂದರೆ ಇಲ್ಲಿ ಆಬ್ಜೆಕ್ಟ್ ಇರಬೇಕು. ಶಿ ಸೆಡ್ ಟು ಮೀ. ಡೈರೆಕ್ಟಲ್ಲಿ ಯಾರಿಗಾದ್ರೂ ಅವ್ರು ಹೇಳಿರಬೇಕು. ಶಿ ಸೆಡ್ ಟು ರಾಣಿ, ಶಿ ಸೆಡ್ ಟು ಮೀ. ಸೊ ಈ ರೀತಿ ಯಾರಿಗಾದ್ರೂ ಹೇಳಿದಾಗ ನಾವು ಟೋಲ್ಡ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಆಲ್ಸೋ ರಾಂಗ್. ಇಲ್ಲಿ ಶಿ ಸೆಡ್ ಶಿ ವಿಲ್ ಹೆಲ್ಪ್ ಯು. ಇಲ್ಲಿ ಏನಿದೆ? ಶಿ ಸೆಡ್ ದ್ಯಾಟ್ ಅನ್ನೋದನ್ನ ಅವರು ಯೂಸೇ ಮಾಡಿಲ್ಲ.
ಸೊ ಫಾರ್ ದ್ಯಾಟ್ ರೀಸನ್ ಇಟ್ ಈಸ್ ಅ ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ. ಅಂದರೆ ಶಿ ಸೆಡ್ ದಟ್ ಶಿ ವುಡ್ ಹೆಲ್ಪ್ ಮೀ, ಅಂದರೆ ದ್ಯಾಟ್ನ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ, ವಿಲ್ ಬಿಕಮ್ ಅ ವುಡ್. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಗಿವ್ ದ ಮೀನಿಂಗ್ ಆಫ್ ಅ ಇಡಿಯಮ್. ಇಡಿಯಮ್ ಬಗ್ಗೆ ಕೇಳಿದ್ದಾರೆ. ಅಟ್ ದ 11th hour ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅ 11th hour ಅಂತಂದರೆ ಲಾಸ್ಟ್ ಮೂಮೆಂಟ್. ಅಂದರೆ ಯಾವುದಾದ್ರೂ ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಲಾಸ್ಟ್ ಮೂಮೆಂಟ್ನ ಟ್ರೈ ಮಾಡ್ತೀವಿ. ಅದು ಪಾಸಿಬಲ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಲಾಸ್ಟ್ ಮೂಮೆಂಟ್ವರೆಗೂ ನಾವು ಟ್ರೈ ಮಾಡ್ತಾನೆ ಇರ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅಟ್ ದ 11th hour ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನ್ ಏನಿದೆ? ಅರ್ಲಿ, ಅಟ್ ದ ರೈಟ್ ಟೈಮ್, ಅಟ್ ದ ಲಾಸ್ಟ್ ಮೂಮೆಂಟ್, ಫ್ರೀಕ್ವೆಂಟ್ಲಿ. ಅರ್ಲಿ ಅಂತಂದರೆ ಮುಂಚೆ ಅಂತ ಬರುತ್ತೆ. ಅಟ್ ದ ರೈಟ್ ಟೈಮ್ ಅಂದರೆ ಅಟ್ ದ ಕರೆಕ್ಟ್ ಟೈಮ್. ಅಟ್ ದ ಲಾಸ್ಟ್ ಮೂಮೆಂಟ್ ಅಂತಂದರೆ ಅಟ್ ದ ಲಾಸ್ಟ್ ಪಾಸಿಬಲ್ ಮೂಮೆಂಟ್. ಫ್ರೀಕ್ವೆಂಟ್ಲಿ ಅಂತಂದರೆ ರೆಗ್ಯುಲರ್ಲಿ ಅಂತ. ಸೊ ದ ಇಡಿಯಮ್ 11th hour ಮೀನ್ಸ್ ಅಟ್ ದ ಲಾಸ್ಟ್ ಪಾಸಿಬಲ್ ಮೂಮೆಂಟ್. ಹೇಳಿದ್ನಲ್ಲ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಟ್ ದ ಲಾಸ್ಟ್ ಪಾಸಿಬಲ್ ಮೂಮೆಂಟ್ನ ನಾವು ನೋಡ್ತೀವಿ. ಜಸ್ಟ್ ಬಿಫೋರ್ ಸಮಥಿಂಗ್ ಈಸ್ ಡ್ಯೂ ಅಂತಂದರೆ ಲಾಸ್ಟ್ ಬಿಫೋರ್ ನಮ್ಮ ಕೈಲಿ ಆಗಲ್ಲ ಅನ್ನೋವಾಗ ಲಾಸ್ಟ್ ಮೂಮೆಂಟ್ನ ನಾವು ಪಾಸಿಬಲ್ ಆಗಿ ನೋಡ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅ 11th hour. ಸೊ ಇದರಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ನು ಸಿಮಿಲರ್ ಆಗುತ್ತೆ? ಅರ್ಲಿ, ಅಟ್ ದ ರೈಟ್ ಟೈಮ್, ಅಟ್ ದ ಲಾಸ್ಟ್ ಮೂಮೆಂಟ್, ಫ್ರೀಕ್ವೆಂಟ್ಲಿ. ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ ಅಂತಂದರೆ ಅಟ್ ದ ಲಾಸ್ಟ್ ಮೂಮೆಂಟ್, ಅಟ್ ದ ಲಾಸ್ಟ್ ಪಾಸಿಬಲ್ ಮೂಮೆಂಟ್. ಅರ್ಥ ಆಯ್ತಲ್ವಾ? 11th hour ಅಂತಂದರೆ ಅಟ್ ದ ಲಾಸ್ಟ್ ಪಾಸಿಬಲ್ ಮೂಮೆಂಟ್. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಚೂಸ್ ದ ಸಿನೋನಿಮ್ ಆಫ್ ಅ ರ್ಯಾಪಿಡ್. ರ್ಯಾಪಿಡ್ ಅಂತ ಅಂದರೆ ಕ್ವಿಕ್ಲಿ, ಫಾಸ್ಟ್ ಅಂತ ಬರುತ್ತೆ. ಸೊ ಸ್ಲೋ ಅಂತಂದರೆ ಮೆಲ್ಲಗೆ, ಫಾಸ್ಟ್ ಅಂದರೂ ಕೂಡ ಕ್ವಿಕ್. ಲೇಟ್ ಅಂತಂದರೆ ಇಟ್ ಮೀನ್ಸ್ ಲೇಟ್ ಮೀನ್ಸ್ ಡ್ಯೂ ಅಥವಾ ಈ ರೀತಿ ತಡವಾಗೋದು ಅಂತ ಬರುತ್ತೆ. ವೀಕ್ ಅಂತಂದರೆ ಪವರ್ಲೆಸ್. ಸೊ ಇದಕ್ಕೆ ಸಿಮಿಲರ್ ಮೀನಿಂಗ್ ಕೇಳಿದ್ದಾರೆ. ಕ್ವಿಕ್ ಅಂತಂದರೆ ಫಾಸ್ಟ್ ಅಥವಾ ರ್ಯಾಪಿಡ್ ಅಂತಂದರೆ ಕ್ವಿಕ್ ಅಥವಾ ಫಾಸ್ಟ್ ಅಂತ ಬರುತ್ತೆ. ಸ್ಲೋ ಅದಕ್ಕೆ ಆಪೋಸಿಟ್ ಆಗುತ್ತೆ. ಫಾಸ್ಟಾಗಿ ಅವರು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ರ್ಯಾಪಿಡ್ ಅಂತಂದರೆ ಕ್ವಿಕ್, ಫಾಸ್ಟ್ ಮತ್ತು ಸ್ವಿಫ್ಟ್ ಅಂತ ಬರುತ್ತೆ. ಸ್ಲೋ ಅಂತಂದರೆ ಲೆಥರ್ಜಿಕ್ ಅಂದರೆ ಅನ್ಹರಿಡ್ ಅಂದರೆ ಮೆಲ್ಲಗೆ. ಫಾಸ್ಟ್ ಅಂತಂದರೆ ಕ್ವಿಕ್, ರ್ಯಾಪಿಡ್ ಮತ್ತು ಸ್ವಿಫ್ಟ್. ಲೇಟ್ ಅಂತಂದರೆ ರಿಲೇಡ್, ಓವರ್ ಡ್ಯೂ. ವೀಕ್ ಅಂತಂದರೆ ಫ್ರೇಲ್ ಮತ್ತು ಪವರ್ಲೆಸ್. ಸೊ ಇಲ್ಲಿ ಏನು ಕೇಳಿದ್ದಾರೆ? ಸಿನೋನಿಮ್ ಕೇಳಿದ್ದಾರೆ. ಅಂದರೆ ರ್ಯಾಪಿಡ್ ಅಂತಂದರೆ ಫಾಸ್ಟ್, ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ನೋಡಿ, ನೀವು ಬರೀ ಇದನ್ನಷ್ಟೇ ನೋಡೋಂಗಿಲ್ಲ, ಉಳಿದಿರೋ ಆಪ್ಷನ್ಸು ಕೂಡ ನೀವು ನೋಡಿದರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಈ ಆಪ್ಷನ್ನೇ ರಿಪೀಟೆಡ್ ಆಗಿ ನಿಮಗೆ ಮೀನಿಂಗು ಗೊತ್ತಾಗಿರ್ಬೋದು. ಇಲ್ಲಿ ನೋಡಿ, ಲೆಥರ್ಜಿಕ್ ಅಂತಂದರೆ ಸ್ಲೋ ಆಗಿ, ಅನ್ಹರಿಡ್. ಸೊ ಈ ಥರ ನೀವು ವೊಕ್ಯಾಬ್ಯುಲರಿನ ಇನ್ಕ್ರೀಸ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವ? ರ್ಯಾಪಿಡ್ ಅಂದರೆ ಕ್ವಿಕ್ ಮತ್ತು ಫಾಸ್ಟ್ ಆಗುತ್ತೆ. ಸೊ ಸಿನೋನಿಮ್ ಬಂದು ಆಪ್ಷನ್ ಬಿ ಇಸ್ ದ ಕರೆಕ್ಟ್. ನೆಕ್ಸ್ಟು change into a passive voice. The P1 opens the door. So while changing from active voice to the passive voice, ಏನಿದೆ ಸ್ಟ್ರಕ್ಚರು? ಆಕ್ಟಿವ್ ವಾಯ್ಸ್ ಏನಾದರೂ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದ್ದರೆ, ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ? ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅಂತಂದರೆ ಆಕ್ಸಿಲರಿ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ದ ಡೋರ್ ಅನ್ನೋದೇನಾಗಿದೆ? ಆಬ್ಜೆಕ್ಟ್ ಆಗಿದೆ. ಅದೇ ಪ್ಯಾಸಿವ್ ವಾಯ್ಸಿಗೆ ಬಂದರೆ ಸಬ್ಜೆಕ್ಟ್ ಆಗುತ್ತೆ. ದ ಡೋರ್ ಇದೇನಾಗಿದೆ? ದ P1 ಓಪನ್ಸ್ ದ ಡೋರ್ ಅನ್ನೋದೇನಾಗಿದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ನಾವು ಯಾವ ಆಕ್ಸಿಲರಿನ ಯೂಸ್ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ನಾವು ಯೂಸ್ ಮಾಡ್ತೀವಿ. ಆಯ್ತಲ್ಲ? ದ ಡೋರ್ ಈಸ್ ಅಂದರೆ ದ P1 ಓಪನ್ಸ್ ದ ಡೋರ್ ಅನ್ನೋದು ಸಿಂಪಲ್
ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಯಾವ ಆಕ್ಸಿಲರಿ ವರ್ಬ್ನ ಯೂಸ್ ಮಾಡ್ತೀವಿ, ಈಸ್ ಅನ್ನೋವನ್ನ ಯೂಸ್ ಮಾಡ್ತೀವಿ. ಈಸ್ನ ನಾವು ಯೂಸ್ ಮಾಡ್ತೀವಿ. ಅಂದರೆ ದ ಡೋರ್ ಈಸ್ ಮತ್ತು ಮೇನ್ ವರ್ಬ್ನ ನಾವೇನು ಯೂಸ್ ಮಾಡ್ತೀವಿ, V3ನ ಯೂಸ್ ಮಾಡ್ತೀವಿ. ಏನಾಗುತ್ತೆ, ಓಪನ್ಡ್ ಬೈ ದ P1, ಸಬ್ಜೆಕ್ಟ್ ಬಿಕಮ್ ಆಬ್ಜೆಕ್ಟ್. ಸೊ ಇಲ್ಲಿ ವಾಸ್ ಯೂಸ್ ಮಾಡಿದ್ದಾರೆ, ಇದು ಪಾಸ್ಟ್ ಆಗುತ್ತೆ, ಇದು ಬರೋದಿಲ್ಲ. ಇಲ್ಲಿ ಹ್ಯಾಸ್ ಅಂದರೆ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ, ಇದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಕೊಟ್ಟಿರೋ ಆ್ಯಕ್ಟಿವ್ ವೈಸ್ ಏನಿದೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಆ್ಯಕ್ಟಿವ್ ವೈಸು. ನಾವು ಪ್ಯಾಸಿವ್ ವೈಸ್ ಮಾಡಬೇಕಾದ್ರೂ ಕೂಡ ಟೆನ್ಸ್ ಚೇಂಜ್ ಆಗಲ್ಲ, ಅದೇ ರೀತಿ ಇರುತ್ತೆ. ಇಲ್ಲಿ ಪಾಸ್ಟ್ ಇದೆ, ವಾಸ್ ಅದು ಬರಲ್ಲ. ಹ್ಯಾಸ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಹ್ಯಾಡು ಪಾಸ್ಟ್ ಪರ್ಫೆಕ್ಟ್ ಇದೆ. ಸೊ ಇವ್ಯಾವು ಬರಲ್ಲ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ ಇಸ್ ದ ಕರೆಕ್ಟ್. ಯಾಕೆ, ಅದು ಈಸ್ನ ಯೂಸ್ ಮಾಡಿದ್ದಾರೆ, ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಆ್ಯಕ್ಟಿವ್ ವೈಸಿಂದ ಪ್ಯಾಸಿವ್ ವೈಸ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಟೆನ್ಸು ಚೇಂಜ್ ಆಗೋದಿಲ್ಲ. ಸೊ ದ ಡೋರ್ ಈಸ್ ಓಪನ್ ಬೈ ದ P1 ಆಗುತ್ತೆ. ಈಸ್ ಯಾಕೆ ಯೂಸ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ V1 ಫಾರ್ಮ್ ಆಫ್ ಅ ವರ್ಬ್ ಇದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ. Write the suitable one-word substitution for the following sentence. One who travels from place to the place. ಯಾರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾರೆ ಅವ್ರನ್ನ ನಾವು ಏನಂತ ಕರಿತೀವಿ, ಟೂರಿಸ್ಟ್, ಪೆಡೆಸ್ಟ್ರಿಯನ್, ನೊಮಾಡ್, ವಿಸಿಟರ್ ಅಂತ ಕರಿತೀವಿ. ಸೊ ಟೂರಿಸ್ಟ್ ಅಂತಂದ್ರೇನು, ಟೂರಿಸ್ಟ್ ಮೀನ್ಸ್ ಅ ಪರ್ಸನ್ ಹೂ ಈಸ್ ಟ್ರಾವೆಲಿಂಗ್ ಆರ್ ವಿಸಿಟಿಂಗ್ ಅ ಪ್ಲೇಸ್ ಫಾರ್ ಅ ಪ್ಲೆಸರ್. ಅಂತಂದರೆ ಅವನ ಖುಷಿಗೋಸ್ಕರ, ಅವನ ಸಂತೋಷಕ್ಕೋಸ್ಕರ ಅವನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಿಸಿಟ್ ಮಾಡ್ತಿರ್ತಾನೆ, ಟ್ರಾವೆಲ್ ಮಾಡ್ತಿರ್ತಾನೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಟೂರಿಸ್ಟ್ ಅಂತ ಕರಿತೀವಿ. ಅಂದರೆ ಫಾರ್ ಅ ಪೀಸ್ ಆಫ್ ಮೈಂಡ್ ಆಗಿರ್ಬೋದು, ನಮ್ಮ ಎಂಜಾಯ್ಮೆಂಟಿಗೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾವೆಲ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಟೂರಿಸ್ಟ್. ನೆಕ್ಸ್ಟು ಪೆಡೆಸ್ಟ್ರಿಯನ್ ಅಂತಂದರೆ ಅ ಪರ್ಸನ್ ಹೂ ಟ್ರಾವೆಲಿಂಗ್ ಆನ್ ಅ ಫೂಟ್. ಅಂತಂದರೆ ಅವನು ಕಾಲ್ ಮೇಲೆ ನಡೆದಾಡ್ತಾನೆ, ಟ್ರಾವೆಲ್ ಮಾಡ್ತಾನಲ್ಲ, ಅಂಥವ್ರನ್ನ ನಾವೇನಂತ ಕರಿತೀವಿ, ಪೆಡೆಸ್ಟ್ರಿಯನ್ ಅಂತ ಕರಿತೀವಿ. ಅ ಪರ್ಸನ್ ಹೂ ಟ್ರಾವೆಲ್ಸ್ ಆನ್ ಅ ಫೂಟ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಪೆಡೆಸ್ಟ್ರಿಯನ್. ನೆಕ್ಸ್ಟು ನೊಮಾಡ್ ಅಂತಂದರೆ ಅ ಪರ್ಸನ್ ಆರ್ ಅ ಮೆಂಬರ್ ಆಫ್ ಅ ಕಮಿಟಿ ದಟ್ ಮೂವ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ರಾದರ್ ದೆನ್ ಹ್ಯಾವಿಂಗ್ ಅ ಫಿಕ್ಸ್ಡ್ ಹೋಮ್. ಅಂತಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂವ್ ಮಾಡ್ತಾನೆ, ಅವನಿಗೆ ಅವನದೇ ಆದ ಫಿಕ್ಸ್ ಹೋಮ್ ಇರೋದಿಲ್ಲ. ಫಾರ್ ದ್ಯಾಟ್ ರೀಸನ್ ಈಸ್ ಮೈಗ್ರೇಟ್ ಮಾಡ್ತಾರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ವಿ ಕಾಲ್ ಇಟ್ ಆ್ಯಸ್ ಅ ನೋಮಾಡ್ ಅಂತ ಕರೀತೀವಿ. ನೆಕ್ಸ್ಟ್ ವಿಸಿಟರ್ ಅಂತ ಅಂದರೆ ಅ ಪರ್ಸನ್ ಹೂ ವಿಸಿಟ್ಸ್ ಅ ಪರ್ಸನ್. ಅಂದರೆ ಯಾವ ವ್ಯಕ್ತಿ ಒಬ್ಬ ವ್ಯಕ್ತಿನ ನೋಡ್ತಾನೆ, ಒಂದು ವ್ಯಕ್ತಿ ಆಗಿರ್ಬೋದು ಅಥವಾ ಸ್ಥಳಗಳನ್ನು ನೋಡ್ತಾನೆ, ಅವನ್ನ ನಾವು ವಿಸಿಟರ್ ಅಂತ ಕರಿತೀವಿ. ಬಟ್ ಇಲ್ಲಿ ಏನು ಕೇಳಿದ್ದಾರೆ, ಹೂ ಟ್ರಾವೆಲ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಅವನ್ನ ನಾವೇನಂತ ಕರಿತೀವಿ, ಟೂರಿಸ್ಟ್ ಅಂತ ಕರಿತೀವಿ. ಪೆಡೆಸ್ಟ್ರಿಯನ್ ಅಂತ ಅಂದರೆ ಟ್ರಾವೆಲಿಂಗ್ ಆನ್ ಅ ಫೂಟ್ ಮೇಲೆ, ಬರಿಗಾಲ ಮೇಲೆ ನಡೆಯೋದನ್ನು ನಾವು ಪೆಡೆಸ್ಟ್ರಿಯನ್. ನೊಮ್ಯಾಡ್ ಅಂತಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ, ಅವನಿಗೆ ಫಿಕ್ಸ್ ಆಗಿರೋ ಹೋಮ್ ಇರೋದಿಲ್ಲ. ಬಟ್ ಇಲ್ಲಿ ಟ್ರಾವೆಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಈಸ್ ಕಾಲ್ಡ್ ಆಸ್ ಅ ಟೂರಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟು ಗಿವ್ ದ ಕರೆಕ್ಟ್ ಮೀನಿಂಗ್ ಆಫ್ ಅ ಇಡಿಯಮ್. ಟು ಮೇಕ್ ಬೋತ್ ಎಂಡ್ಸ್ ಮೀಟ್. ಟು ಮೇಕ್ ಬೋತ್ ಎಂಡ್ಸ್ ಮೀಟ್ ಅಂತಂದರೆ ಇಡಿಯಮ್ದು ಮೀನಿಂಗ್ ಏನು ಬರುತ್ತೆ ಅಂತಂದರೆ ಅರ್ನ್ ಜಸ್ಟ್ ಎನಫ್ ಮನಿ ಟು ಕವರ್ ಬೇಸಿಕ್ ಲಿವಿಂಗ್. ಅಂದರೆ ನಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟೇ ನಾವು ಅರ್ನ್ ಮಾಡೋದು. ಟು ಲಿವ್ ವಿತಿನ್ ಇನ್ಕಮ್ ಅಂತಂದರೆ ನಮಗೆ ಬೇಸಿಕ್ ನೀಡ್ ಏನೇನು ಬೇಕು, ಏನೇನು ಪರ್ಚೇಸ್ ಮಾಡೋಕ್ಕೆ ಬೇಕು, ನಮ್ಮ ಬೇಸಿಕ್ ನೀಡ್ಸ್ನ ಫಿಲ್ ಮಾಡ್ಕೊಳೋದಕ್ಕೆ ನಾವು ಅರ್ನ್ ಮಾಡೋದಕ್ಕೆ ಏನಂತ ಕರಿತೀವಿ, ಟು ಮೇಕ್ ಅ ಬೋತ್ ಎಂಡ್ಸ್ ಮೀಟ್ ಅಂತ ಕರಿತೀವಿ. ಬಟ್ ಇಲ್ಲಿ ಕೊಟ್ಟಿರೋ ಆಪ್ಷನ್ ಏನಿದೆ, ಟು ಅರ್ನ್ ಎಕ್ಸ್ಟ್ರಾ ಮನಿ, ಅಂದರೆ ನಮಗೆ ಎಷ್ಟು ಬೇಕು ಅಷ್ಟಲ್ಲದೆ ಎಕ್ಸ್ಟ್ರಾನ ಅರ್ನ್ ಮಾಡೋದು ಅಂತ ಬರುತ್ತೆ. ಆಪ್ಷನ್ ಬಿ ಏನು ಹೇಳುತ್ತೆ, ಟು ಲಿವ್ ವಿತಿನ್ ಇನ್ಕಮ್, ಅಂದರೆ ನಮ್ಗೆ ಇನ್ಕಮ್ ಎಷ್ಟಿದೆ ಅಷ್ಟರೊಳಗೆ ನಾವು ಲಿವ್ ಮಾಡೋದು ಅಂತ ಬರುತ್ತೆ. ಟು ವೇಸ್ಟ್ ಮನಿ ಅಂತಂದರೆ ಸುಮ್ಮನೆ ಅನವಶ್ಯಕವಾಗಿ ನಾವು ಮನಿನ ವೇಸ್ಟ್ ಮಾಡೋದು. ಟು ಸೇವ್ ಅ ಮನಿ ಅಂತಂದರೆ ಸೇವಿಂಗ್ ದ ಮನಿ ಫಾರ್ ಅ ಫ್ಯೂಚರ್ ಪರ್ಪೋಸ್ ಅಂತ ಬರುತ್ತೆ. ಸೊ ಟು ಮೇಕ್ ಅ ಬೋತ್ ಎಂಡ್ಸ್ ಮೀಟ್ ಅಂತ ಅಂದರೆ
ಟು ಅರ್ನ್ ಜಸ್ಟ್ ಎನಫ್ ಮನಿ ಟು ಕವರ್ ಅವರ್ ಬೇಸಿಕ್ ಲಿವಿಂಗ್, ಅಂದರೆ ನಮ್ಮ ಅವಶ್ಯಕತೆ ಇರುವ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳೋಕ್ಕೆ ನಾವು ಅರ್ನ್ ಮಾಡ್ತೀವಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಟು ಮೇಕ್ ಬೋತ್ ಎಂಡ್ಸ್ ಮೀಟ್. ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದರೆ ಟು ಲಿವ್ ವಿತಿನ್ ಅ ಇನ್ಕಮ್, ಅಂದರೆ ನಮಗೆ ಎಷ್ಟು ಇನ್ಕಮ್ ಇದೆ ಅಷ್ಟರೊಳಗೆ ನಮಗೆ ಏನು ಬೇಸಿಕ್ ನೀಡ್ಸ್ ಬೇಕೋ ಅವನ್ನ ನಾವು ಫುಲ್ಫಿಲ್ ಮಾಡ್ಕೋಬೋದು. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್. Find the suitable tense form of a verb. By next year she dash her degree. She completes, she completed, she will complete, she will have complete. ಯಾವ ಫಾರ್ಮ್ ಆಫ್ ವರ್ಬ್ ಬರುತ್ತೆ ಇಲ್ಲಿ? ದ ವರ್ಬ್ ಕಂಪ್ಲೀಟ್, ಇಟ್ ಈಸ್ ಇನ್ ಪಾಸ್ಟ್ ಪಾರ್ಟಿಸಿಪಲ್. ಅಂದರೆ ಕಂಪ್ಲೀಟ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಾಗಿದೆ? ಕಂಪ್ಲೀಟೆಡ್ ಆಗಿದೆ. ದೇರ್ ಫಾರ್ ದ ಕರೆಕ್ಟ್ ಫಾರ್ಮ್ ಆಫ್ ಅ ಸೆಂಟೆನ್ಸ್ ಈಸ್ ಏನಾಗುತ್ತೆ? ವಿಲ್ ಹ್ಯಾವ್ ಕಂಪ್ಲೀಟೆಡ್. ಅಂದರೆ ಯಾವ ಆಪ್ಷನ್? ಕಂಪ್ಲೀಟ್ಸ್ ಅನ್ನೋದು ಏನಾಗಿದೆ? ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಕಂಪ್ಲೀಟೆಡ್ ಪಾಸ್ಟು, ವಿಲ್ ಹ್ಯಾವ್ ಕಂಪ್ಲೀಟೆಡ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಅದು ಇಂಡಿಕೇಟ್ ಮಾಡುತ್ತೆ. ಬೈ ನೆಕ್ಸ್ಟ್ ಇಯರ್ ಶಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಹರ್ ಡಿಗ್ರಿ. ಯಾವ ಅಂದರೆ ವಿಲ್ ಹ್ಯಾವ್ನ ನಾವು ಯಾಕೆ ಬಳಕೆ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಅ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಅದು ಇಂಡಿಕೇಟ್ ಮಾಡುತ್ತೆ. ಕಂಪ್ಲೀಟೆಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಅ ಕಂಪ್ಲೀಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಅರೇಂಜ್ ದ ಸೆಂಟೆನ್ಸ್ ಇನ್ ಅ ಕ್ರೊನೊಲಜಿಕಲ್ ಆರ್ಡರ್, ಅಂದರೆ ಪ್ಯಾರಾ ಜಂಬಲ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಹಿ ವಾಸ್ ಲೇಟ್ ಫಾರ್ ಅ ಸ್ಕೂಲ್ ಬಿಕಾಸ್ ಹಿ ಮಿಸ್ಡ್ ದ ಬಸ್. ಹಿ ರ್ಯಾನ್ ಆಲ್ ದ ವೇ ಟು ಸ್ಕೂಲ್ ಟು ರೀಚ್ ಆನ್ ಅ ಟೈಮ್. ವೆನ್ ಹಿ ರೀಚ್ಡ್ ದ when he reached, the teacher had already started the classes. It was cold morning and he forgot to set the alarm. ಫಸ್ಟ್ ಏನು ಬರುತ್ತೆ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅದನ್ನ ನಾವು ಇಂಟ್ರಡ್ಯೂಸ್ ಮಾಡಬೇಕು. ಅಂದರೆ ಅವನು ಸ್ಕೂಲಿಗೆ ಲೇಟ್ ಆಗಿ ಹೋದ, ಇಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು. ಫಸ್ಟು ಏನಿತ್ತು ಅವತ್ತಿನ ದಿನ? ಇಟ್ ವಾಸ್ ಅ ಕೋಲ್ಡ್ ಮಾರ್ನಿಂಗ್ ಅಂಡ್ ಈ ಫಾರ್ಗೆಟ್ ಟು ಸೆಟ್ ಅ ಅಲಾರಾಮ್. ಅವತ್ತು ತುಂಬ ಕೋಲ್ಡ್ ಮಾರ್ನಿಂಗ್ ಇತ್ತು, ಸೊ ಅವನು ಅಲಾರಾಮ್ನ ಸೆಟ್ ಮಾಡೋದ ಮರ್ತೇ ಬಿಟ್ಟ. ಸೊ ಯಾವ ಆಪ್ಷನ್ ಫಸ್ಟ್ ಬರುತ್ತೆ? ಡಿ ಫಸ್ಟ್ ಬರುತ್ತೆ. ಅಂದರೆ ಇಟ್ ವಾಸ್ ಅ ಕೋಲ್ಡ್ ಮಾರ್ನಿಂಗ್ ಅಂಡ್ ಈ ಫಾರ್ಗೆಟ್ ಟು ಸೆಟ್ ಅ ಅಲಾರಾಮ್. ನೆಕ್ಸ್ಟ್ ಡಿ ಫಾಲೋಸ್, ಅವನು ಅಲಾರಾಮ್ನ ಸೆಟ್ ಮಾಡೋದೇ ಮರ್ತೋಗಿರ್ತಾನೆ. ನೆಕ್ಸ್ಟ್ ಏನಾಯ್ತು? ಹಿ ವಾಸ್ ಲೇಟ್ ಫಾರ್ ಅ ಸ್ಕೂಲ್ ಬಿಕಾಸ್ ಹಿ ಮಿಸ್ಡ್ ದ ಬಸ್. ಇಲ್ಲಿ ಅಲಾರಾಮ್ ಸೆಟ್ ಮಾಡಿರಲ್ಲ, ಸೊ ಅವನಿಗೆ ಸ್ಕೂಲಿಗೆ ಲೇಟ್ ಆಗಿರುತ್ತೆ. ಯಾಕೆ? ಬಸ್ ಕೂಡ ಮಿಸ್ ಆಗಿರುತ್ತೆ. ಸೊ ಡಿ ಫಾಲೋಸ್ ಅ ಎ. ನೆಕ್ಸ್ಟು ಅವನು ಬಸ್ ಮಿಸ್ ಆಗಿರುತ್ತೆ, ಏನು ಮಾಡ್ತಾನೆ? ಹಿ ರ್ಯಾನ್ ಆಲ್ ದ ವೇ ಟು ಸ್ಕೂಲ್ ಟು ರೀಚ್ ಆನ್ ಟೈಮ್. ಬಸ್ ಮಿಸ್ ಆಗಿರೋ ಕಾರಣಕ್ಕೆ ಅವನು ಏನು ಮಾಡ್ತಾನೆ? ಓಡಿ ಹೋಗಿ ಸ್ಕೂಲ್ನ ಆನ್ ಟೈಮಿಗೆ ರೀಚ್ ಮಾಡ್ತಾನೆ. ಸೊ ಎ ಫಾಲೋಸ್ ಅ ಬಿ. ನೆಕ್ಸ್ಟು ವೆನ್ ಹಿ ರೀಚ್ಡ್ ದ ಸ್ಕೂಲ್, ಅವನು ಓಡಿ ಬಂದರೂ ಕೂಡ ಸ್ಕೂಲ್ಗೆ ರೀಚ್ ಆಗ್ತಾನಲ್ವ, ಅಟ್ ದಟ್ ಟೈಮ್ ದ ಟೀಚರ್ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ದ ಕ್ಲಾಸಸ್. ಅವ್ನು ಬರೋ ಅಷ್ಟರಲ್ಲಿ ಆಲ್ರೆಡಿ ಟೀಚರ್ ಕ್ಲಾಸ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಬಿ ಫಾಲೋಸ್ ಅ ಸಿ. ಸೊ ಬಿ ಎ ಡಿ ಎ ಬಿ ಸಿ ಯಾವ ಆಪ್ಷನ್ನಲ್ಲಿದೆ? ಆಪ್ಷನ್ ಸಿ. ಅಂದರೆ ಫಸ್ಟು ನಾವು ಏನು ಇಂಟ್ರಡ್ಯೂಸ್ ಮಾಡಿದ್ವಿ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಇಂಟ್ರಡ್ಯೂಸ್ ಮಾಡಿದ್ವಿ. ನೆಕ್ಸ್ಟು ಅದರದ್ದು ರೀಸನ್ ಇಂಟ್ರಡ್ಯೂಸ್ ಮಾಡಿರ್ತೀವಲ್ಲ, ಅದರಿಂದ ಏನು ರೀಸನ್ ಬಂತು, ಏನು ಕಾಸ್ ಆಯಿತು ಅಂತ ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಏನಾಯಿತು? ಇಟ್ ವಾಸ್ ಅ ಕೋಲ್ಡ್ ಮಾರ್ನಿಂಗ್ ಆಗಿರುತ್ತೆ, ಅವನು ಅಲಾರಾಮ್ನ ಸೆಟ್ ಮಾಡೋದು ಮರ್ತಿರ್ತಾನೆ. ನೆಕ್ಸ್ಟು ಫಾರ್ ದ್ಯಾಟ್ ರೀಸನ್ ಹಿ ವಾಸ್ ಲೇಟ್. ಯಾಕೆ ಲೇಟ್ ಆಗಿರ್ತಾನೆ? ಅವನು ಬಸ್ನ ಮಿಸ್ ಮಾಡ್ಕೊಂಡಿರ್ತಾನೆ. ನೆಕ್ಸ್ಟು ಬಸ್ ಮಿಸ್ ಮಾಡ್ಕೊಂಡಿರೋ ಕಾರಣಕ್ಕೆ ಅವನು ಓಡಿ ಹೋಗಿ ಶಾಲೆನ ಆನ್ ಟೈಮ್ನ ರೀಚ್ ಮಾಡ್ತಾನೆ. ನೆಕ್ಸ್ಟು ಅವನು ಓಡಿ ಹೋಗಿ ರೀಚ್ ಆದರೂ ಕೂಡ ಆಲ್ರೆಡಿ ಟೀಚರು ಕ್ಲಾಸ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಸಿ, ಡಿ ಎ ಬಿ ಸಿ. ಐಡೆಂಟಿಫೈ ದ ಎರರ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಎರರ್ ಸ್ಪಾಟ್ ಮಾಡ್ಬೇಕು ನಾವು. ಐದರ್ ಧನ್ವಿತ್ ಆರ್ ಗಗನ್ ಆರ್ ಇನ್ ದ ರಾಂಗ್, ಬೋತ್ ಕ್ಯಾನ್ ಸರ್ಟೇನ್ಲಿ ನೆವರ್ ಬಿ. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಪ್ರಿಪೋಸಿಷನಲ್ಲಿ ಎರರ್ ಇದೆನಾ, ಆರ್ಟಿಕಲ್ ಅಥವಾ ನೌನ್, ಪ್ರೊನೌನ್ ಮತ್ತು ಅಗ್ರಿಮೆಂಟ್ ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ, ಅಲ್ಲಿ ಏನಾದರೂ ಎರರ್ ಇದೆನಾ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಐದರ್ ಧನ್ವಿತ್ ಅವರ ಗಗನ್ ಅಂತ ಇದೆ. ಈಸ್ ದೇರ್ ಎನಿ ಎರರ್ ಇನ್ ದ ಆಪ್ಷನ್ 1? ಐದರ್ ಗಗನ್ ಆರ್
done with. ಇಲ್ಲಿ ಯಾವುದೇ ರೀತಿಯಾದ ಎರರ್ ಇಲ್ಲ, ಇದು ಕರೆಕ್ಟ್ ಇದೆ. ಆರ್ ಇನ್ ದ ರಾಂಗ್, ಸೆಕೆಂಡ್ ಆಪ್ಷನು ಆರ್ ಇನ್ ದ ರಾಂಗ್ ಅಂತ ಇದೆ. ಈಸ್ ದೇರ್ ಎನಿ ಎರರ್? ಎಸ್, ದ ಎರರ್ ಈಸ್ ಇನ್ ಪಾರ್ಟ್ 2. ವೈ? ಬಿಕಾಸ್ ಎರರ್ ಯಾಕೆ ಇಲ್ಲಿದೆ ಅಂತಂದರೆ ಐದರ್ ಧನ್ವಿತ್ ಆರ್ ಗಗನ್ ಅಂತ ಇದೆ. ಇಟ್ ಇಂಡಿಕೇಟ್ಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಐದರ್ ಮತ್ತು ಆರ್ನ ನಾವು ಯಾಕೆ ಬಳಕೆ ಮಾಡ್ತೀವಿ? ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ನಾವು ಬಳಕೆ ಮಾಡ್ತೀವಿ. ಸೊ ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ನಾವು ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್ ಏನು ಯೂಸ್ ಮಾಡಬೇಕು? ಈಸ್ನ ಯೂಸ್ ಮಾಡಬೇಕು. ಈಸ್ ಇನ್ ದ ರಾಂಗ್ ವೇ ಅಂತ ಬರುತ್ತೆ. ಬಟ್ ಇವರು ಆರ್ ಇಂಡಿಕೇಟ್ ಮಾಡಿದ್ದಾರೆ. ಆರು ಅದು ಪ್ಲೂರಲ್ ಆಗುತ್ತೆ. ಈ ಧನ್ವಿತ್ ಅವರ ಗಗನ್, ಐದರ ಮತ್ತು ಆರ್ನ ನಾವು ಯಾಕೆ ಬಳಕೆ ಮಾಡ್ತೀವಿ? 2 or more than 2 ಸಬ್ಜೆಕ್ಟ್ಸ್ ಆರ್ ಜಾಯಿನ್ಡ್ ಅಂದರೆ 2 ಸಬ್ಜೆಕ್ಟ್ನ ಜಾಯಿನ್ ಮಾಡೋದಕ್ಕೆ ನಾವು ಐದರ್ ಆರ್ ಅಂತ ಬಳಕೆ ಮಾಡ್ತೀವಿ. ನೈದರ್ ನಾಟ್. ಸೊ ದ ವರ್ಬ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಅಂದರೆ ಇಲ್ಲಿ ಇದು ಸಿಂಗುಲರ್ ಇಂಡಿಕೇಟ್ ಮಾಡುತ್ತೆ, ಇಲ್ಲಿ ಆರು ಪ್ಲೂರಲ್ ಇಂಡಿಕೇಟ್ ಮಾಡುತ್ತೆ. ಬಟ್ ಗ್ರಾಮರ್ ಏನು ಹೇಳುತ್ತೆ ಅಂತಂದರೆ subject verb, according to the subject verb agreement, singular subject follows a plural subject. It is wrong. Singular subject follows a singular verb, plural subject follows a plural verb. ಅಂದರೆ ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ರೆ ವರ್ಬ್ ಕೂಡ ನಾವು ಸಿಂಗುಲರ್ನೇ ಇರಬೇಕು. ಪ್ಲೂರಲ್ ವರ್ಬ್ ಇದ್ರೆ ಸಬ್ಜೆಕ್ಟ್ ವರ್ಬ್ ಕೂಡ ಪ್ಲೂರಲ್ ಆಗಿನೇ ಇರಬೇಕು. ಸೊ ಅರ್ಥ ಆಯ್ತಲ್ವಾ? ಇಲ್ಲಿ ರಾಂಗ್ ಎಲ್ಲಿದೆ ಅಂತಂದರೆ ಪಾರ್ಟ್ ಬಿ ಅಲ್ಲಿ ಇದೆ. ಆರ್ ಇನ್ಸ್ಟೆಡ್ ಆಫ್ ಈಸ್ ಅವರು ಆರ್ನ ಯೂಸ್ ಮಾಡಿದ್ದಾರೆ. ಯಾರು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕ್ಲಾಸ್ನ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಯು ಕ್ಯಾನ್ ಗೋ ಥ್ರೂ ದಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ಕ್ಲಾಸಸ್. ಸೊ ಎರರ್ ಎಲ್ಲಿದೆ ಅಂತ ಗೊತ್ತಾಯ್ತಲ್ವಾ? ಪಾರ್ಟ್ ಬಿ ಅಲ್ಲಿ ಇದೆ ನೋಡಿ. ಟೆನ್ಸ್ ಆಗಿರ್ಬೋದು, ಯೂಸ್ ಆಫ್ ಅ ವರ್ಬ್, ಆರ್ಟಿಕಲ್, ಇದ್ರ ಮೇಲೆಲ್ಲ ಎರರ್ ಕೇಳ್ತಾರೆ. ನೀವು ತುಂಬ ಯೋಚನೆ ಮಾಡಿ ಐಡೆಂಟಿಫೈ ಮಾಡಬೇಕು. ಸೊ ಆಪ್ಷನ್ 1 ಇಸ್ ದ ಬಿ ಇಸ್ ದ ಕರೆಕ್ಟ್. ಇನ್ಸ್ಟೆಡ್ ಆಫ್ ಆರ್ ಅವರು ಏನು ಯೂಸ್ ಮಾಡಬೇಕು? ಈಸ್ನ ಅವರು ಯೂಸ್ ಮಾಡಬೇಕು. ಯಾಕೆ? ಸಿಂಗುಲರ್ ಸಬ್ಜೆಕ್ಟ್ ಇದೆ. ಸೊ ಫಾರ್ ದ್ಯಾಟ್ ರೀಸನ್ ಈಸ್ ಹೆಲ್ಪಿಂಗ್ ವರ್ಬ್ ಶುಡ್ ಯೂಸ್ ಇಟ್. Identify the error. Even if the teacher has completed the course, the student cannot pass unless they studied themselves. So even if anta ide, is there any error in the option A? No, it is a right. The teacher has completed the anta ide. ಸೊ ಇಲ್ಲಿ ದ ಟೀಚರ್ ಅಂತಂದರೆ ಇಟ್ ಇಂಡಿಕೇಟ್ ಮಾಡುತ್ತೆ. ಹ್ಯಾಸ್ ಅವರು ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಸೊ ಯಾವುದೇ ಎರರ್ ಇಲ್ಲ. ಸಾರಿ. ಕೋರ್ಸ್ ದ ಸ್ಟೂಡೆಂಟ್ಸ್ ಕೆನಾಟ್ ಪಾಸ್. ಹಿಯರ್ ಆಲ್ಸೋ ನೋ ಎರರ್. ಲಾಸ್ಟ್ ಆಪ್ಷನ್ ಅನ್ಲೆಸ್ ದೇ ಸ್ಟಡಿ ದೆಮ್ಸೆಲ್ಫ್. ಈಸ್ ದೇರ್ ಎನಿ ಎರರ್? ಎಸ್, ದ ಎರರ್ ಈಸ್ ಇನ್ ಅ ಯೂಸ್ ಆಫ್ ಅ ಸಿಂಗುಲರ್ ಪ್ರೊನೌನ್. ದೆಮ್ಸೆಲ್ಫ್ ಅಂತ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಏನು ಮಾಡಬೇಕಿತ್ತು? ದೆಮ್ಸೆಲ್ಫ್ಸ್ ಅಂತ ಯೂಸ್ ಮಾಡಬೇಕಿತ್ತು. ಯಾಕೆ? ಬಿಕಾಸ್ ದ ಪ್ಲೂರಲ್ ಫಾರ್ಮ್ ಆಫ್ ಅ ದೆಮ್ಸೆಲ್ಫ್ ಈಸ್ ಅ ದೆಮ್ಸೆಲ್ಫ್. ದೆಮ್ಸೆಲ್ಫ್ಸ್ ಆಗಬೇಕಿತ್ತದು. ಇನ್ಸ್ಟೆಡ್ ಆಫ್ ದೆಮ್ಸೆಲ್ಫ್ಸ್ ಅವರು ದೆಮ್ಸೆಲ್ಫ್ ಅಂತ ಯೂಸ್ ಮಾಡಿದ್ದಾರೆ. ಪ್ರೊನೌನು ತಪ್ಪಾಗಿ ಯೂಸ್ ಮಾಡಿದ್ದಾರೆ. ಫಾರ್ ದ್ಯಾಟ್ ರೀಸನ್ ದ ಎರರ್ ಇನ್ ದ ಪಾರ್ಟ್ ಡಿ. ಅರ್ಥ ಆಯ್ತಲ್ವಾ? ಈ ರೀತಿ ನೋಡಿ, ಪ್ರೊನೌನ್ ಆಗಿರ್ಬೋದು, ಪ್ರಿಪೋಸಿಷನ್, ಆರ್ಟಿಕಲ್ ಎಲ್ಲದ್ರ ಮೇಲೆ ಎರರ್ ಇರುತ್ತೆ. ನೀವು ಸೂಕ್ಷ್ಮವಾಗಿ ನೋಡಬೇಕು ಯಾವ ಪಾರ್ಟಲ್ಲಿ ಯಾವ ರೀತಿ ಮಿಸ್ಟೇಕ್ ಇದೆ ಅಂತ. ಅರ್ಥ ಆಯ್ತಲ್ವಾ? ದೆಮ್ಸೆಲ್ಫ್ ಬದಲಿ ಅದು ದೆಮ್ಸೆಲ್ಫ್ಸ್ ಆಗಬೇಕಿತ್ತು. ಸೊ ಪಾರ್ಟ್ ಡಿ ಇಸ್ ದ ಕರೆಕ್ಟ್. ಪಾರ್ಟ್ ಡಿ ಇಸ್ ದ ಕರೆಕ್ಟ್. ಐಡೆಂಟಿಫೈ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಐಡೆಂಟಿಫೈ ಮಾಡಿ ಕೊಟ್ಟಿರೋ ಸೆಂಟೆನ್ಸ್ನ ಅಂತ ಕೇಳಿದರೆ, ಐ ವುಡ್ ಹ್ಯಾವ್ ಬೀನ್ ಶೋಯಿಂಗ್, ಐ ಹ್ಯಾವ್ ಬೀನ್ ಶೋಯಿಂಗ್, ದೇ ಹ್ಯಾವ್ ಶೋನ್, ವಿ ಆರ್ ಶೋಯಿಂಗ್ ಅಂತ ಇದೆ. ಸೊ ಐ ವುಡ್ ಹ್ಯಾವ್ ಬೀನ್ ಶೋಯಿಂಗ್ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಬಟ್ ಅವರು ಪ್ರೆಸೆಂಟ್ ಪರ್ಫೆಕ್ಟ್ ಕೇಳಿದ್ದಾರೆ, ಇದು ರಾಂಗ್. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಆ್ಯಸ್ ಅಥವಾ ಹ್ಯಾವ್ ಪ್ಲಸ್ V3 ಫಾರ್ಮ್ನ ಯೂಸ್ ಮಾಡ್ತೀವಿ. ಈ ಹ್ಯಾಸ್ ಯಾವಾಗ ಯೂಸ್ ಮಾಡ್ತೀವಿ? ಈ ಶೀಟ್ ಇದ್ದಾಗ. ಹ್ಯಾವ್ ಯಾವಾಗ ಯೂಸ್ ಮಾಡ್ತೀವಿ? ಐ, ವಿ, ಯು, ದೇ ಇದ್ದಾಗ. ಐ ಹ್ಯಾವ್ ಬೀನ್ ಅಂತ ಇದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಾ? ಎಸ್. ಯಾಕೆ? ಇಲ್ಲಿ ಹ್ಯಾವ್ನ ಯೂಸ್ ಮಾಡಿದ್ದಾರೆ. ಸಾರಿ, ಇಟ್ ಈಸ್ ಐ ಹ್ಯಾವ್ ಬೀನ್. ಇದು ಹೌದಾ? ನೋ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಯಾಕಂದರೆ ಇಲ್ಲಿ V1
ಪ್ಲಸ್ ಐ ಎನ್ ಜಿ ಇದೆ, ಜೊತೆಗೆ ಬೀನ್ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಹ್ಯಾವ್ ಅಥವಾ ಹ್ಯಾಸ್ ಜೊತೆಗೆ ಬೀನ ಯೂಸ್ ಮಾಡ್ತೀವಿ, ಜೊತೆಗೆ V1 ಪ್ಲಸ್ ಐ ಎನ್ ಜಿ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಇದು ಕೂಡ ರಾಂಗ್. ನೆಕ್ಸ್ಟು ಥರ್ಡ್ ಆಪ್ಷನ್ ಏನಿದೆ, ದೇ ಹ್ಯಾವ್ ಶೋನ್. ದೇ ಇದೆ, ಹ್ಯಾವ್ ಯೂಸ್ ಮಾಡಿದ್ದೀವಿ, ಜೊತೆಗೆ V3 ಫಾರ್ಮ್ ಆಫ್ ವರ್ಬ್ನ ನಾವು ಯೂಸ್ ಮಾಡಿದ್ವಿ. ಇಟ್ ಈಸ್ ಅ ಕರೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ನೆಕ್ಸ್ಟು ವಿ ಆರ್ ಶೋಯಿಂಗ್ ಅಂತ ಇದೆ. ಇದೇನು ಇಂಡಿಕೇಟ್ ಮಾಡುತ್ತೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಫಸ್ಟ್ ಆಪ್ಷನ್ ಏನಿದೆ ಫ್ಯೂಚರ್ ಬಗ್ಗೆ ಹೇಳುತ್ತೆ, ಅಲ್ಲ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕರೆಕ್ಟ್ ಇದೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 3 ಇಸ್ ದ ಕರೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾವ್ ಅಥವಾ ಆ್ಯಸ್ನ ಬಳಕೆ ಮಾಡ್ತೀವಿ V3 ಫಾರ್ಮ್ ಆಫ್ ವರ್ಬ್ ಜೊತೆಗೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ 3. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀವಿ. ನೋಡಿ, ಯಾವ ಟೆನ್ಸಲ್ಲಿ ಯಾವ ಫಾರ್ಮ್ ಆಫ್ ವರ್ಬ್ನ, ಸೊ ಟೆನ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ಪ್ರಿಪೋಸಿಷನ್ ಮೇಲೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ